ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಾಸಕರ ಖಾಸಗಿ ಪ್ರವಾಸಕ್ಕೆ ಹೈಕಮಾಂಡ್ ಅನುಮತಿ ಇದೆಯಾ ಸರ್ ಅಂತ ಕೇಳಿದ್ರೆ ಏನಕ್ಕೆ ಬೇಕು ಹೈಕಮಾಂಡ್ ಅನುಮತಿ? ಅವರವರು ಖಾಸಗಿಯಾಗಿ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಖಾಸಗಿ ಪ್ರವಾಸಕ್ಕೆ ಬೇಡ ಅಂತ ಅನ್ನಕ್ಕಾಗುತ್ತಾ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಹೈಕಮಾಂಡ್ ಪರ್ಮಿಷನ್ ಎಲ್ಲ ಪಡೆಯೋ ಅಗತ್ಯ ಇಲ್ಲ, ಅವರವರು ಹೋಗ್ಬೋದು, ಸರಿ ಇದೆ ಅನ್ನೋದು ಇವರ ಬ್ಯಾಟಿಂಗ್. ಮುಂಚೆನೂ ಹೋಗಿದ್ರಲ್ಲ, ಹೋದ ಬಾರಿನೂ ಹೋಗಿದ್ರು, ನೀವು ಗಮನಿಸಿಲ್ಲ ಅಷ್ಟೇ. ಹೋದ ವರ್ಷನೂ ಹೋಗಿದ್ರಲ್ಲ, ಅದಕ್ಕಿಂತ ಹಿಂದೆನೂ ಹೋಗಿದ್ರಲ್ಲ. ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಇಲ್ಲ, ಅವರಿಗೆ ಬಜೆಟಿಗೆ ಏನು ಸಂಬಂಧ ಇವ್ರೆ? ಯಾರ್ಯಾರು ಏನೇನು ಅವ್ರ ಕ್ಷೇತ್ರಕ್ಕೆ ಕೇಳಬೇಕು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿರ್ತಾರೆ. ಈಗ ಪ್ರವಾಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಹೇಳಿ? ಅಥವಾ ಇಸ್ ಇಟ್ ಇಲ್ಲಿಗಲ್, ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಅಥವಾ ಹೈಕಮಾಂಡ್ ಪರ್ಮಿಷನ್ ಬೇಕಾ ಹೋಗ್ಲಿಕ್ಕೆ? ಇಲ್ಲ. ಸರ್ಕಾರದ ಪರ್ಮಿಷನ್ ಬೇಕಾ? ಇಲ್ಲ. ಅವ್ರು ಖಾಸಗಿ ಪ್ರವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರು, ಅದು ಹೋಗ್ಲಿಕ್ಕೆ ಅವ್ರು ಯಾಕೆ ಸರ್ ತಡೆಯುವಂತ ಪ್ರಯತ್ನ ಮಾಡಿದ್ರು? ಇಲ್ಲ, ಯಾರು ಹೇಳಿದ್ರು ತಡೆಯಬೇಕಂತ ಪ್ರಯತ್ನ? ಕರೆ ಮಾಡಿ ಕೆಲವರಿಗೆ ಹೋಗೋದು ಬೇಡ, ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ನಿಮ್ದು ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಈಗ ಯಾರನ್ನು ಪ್ರವಾಸಕ್ಕೆ ಹೋಗಬೇಡಿ ಅಂತ ತಡಿತಾ ಇಲ್ಲ, ಬಟ್ ನೀಟ್ ಡೀಟೇಲ್ಸ್ ಕೂಡ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಿದ್ದಾರಲ್ಲ, ಅಲ್ಲಿ ಅನುಮಾನಗಳು ಬರೋದು. ಆಮೇಲೆ ಪೊಲಿಟಿಕಲ್ ಇಂಟ್ರೆಸ್ಟ್ ಅನ್ನು ಇವ್ರುಗಳೇ ಬಿಲ್ಡ್ ಮಾಡ್ತಿರೋದು. ಈಗ ಪರ್ಮಿಷನ್ ಬೇಡ, ಗಿರ್ಮಿಷನ್ ಬೇಡ ಅಂತ ಹೇಳಿದ್ರೆ ಡೈವರ್ಷನ್ ಟ್ಯಾಕ್ಟಿಕ್ಸ್ ಯಾರ್ದು ಹಾಗಾದ್ರೆ? ಖಂಡಿತ. ಯಾಕಂದ್ರೆ ಆರಂಭದಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ಹೋಗೋಣ ಅಂದಾಗ ಸಹಜವಾಗಿಯೇ ಒಂದು 35 ಜನ ಶಾಸಕರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು, ಆ ಸಂದರ್ಭದಲ್ಲಿಯೇ ಮತ್ತೊಂದಷ್ಟು ಶಾಸಕರುಗಳು ಗೋವಾದಲ್ಲಿ ರೆಸಾರ್ಟ್ಗೆ ಹೋಗ್ತಾರೆ ಅನ್ನುವಂಥದ್ದು, ಅದು ಬಣದ ಸ್ವರೂಪವನ್ನು ಪಡೆದುಕೊಳ್ತು. ಪರ ವಿರುದ್ಧ, ಆ ಬಣ ಈ ಬಣ, ಅವ್ರು ಹೋದ್ರೆ ಇವ್ರು ಹೋಗ್ತಾರಂತೆ, ಈ ರೀತಿಯ ವದಂತಿಗಳು ಕಾಂಗ್ರೆಸ್ ವಲಯದಲ್ಲಿ ಆಗಿದ್ದಂತಹ ಚರ್ಚೆ ಕೂಡ. ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ, ಅಥವಾ ಅದರಲ್ಲೇನು ಯಾರು ಕಪೋಲಕಲ್ಪಿತವಾಗಿ ಹೇಳ್ತಾ ಇರುವಂಥ ವಿಚಾರವೂ ಅಲ್ಲ. ಅದು ಕಾಂಗ್ರೆಸ್ನ ಶಾಸಕರುಗಳ ನಡುವೆ ನಡೆದಂತಹ ಮಾತುಕತೆಯ ವಿವರವಾಗಿತ್ತು ಮತ್ತು ಆ ರೀತಿಯ ಒಂದಷ್ಟು ಸಿದ್ಧತೆಗಳು ಕೂಡ ನಡೆದಿತ್ತು. ತದನಂತರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ. ಯಾಕಂದರೆ ರಾಜಕೀಯ ಜಂಜಾಟ ಮತ್ತು ಆ ಗುಂಪು ಈ ಗುಂಪು ಅನ್ನುವಂಥ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಪ್ರವಾಸ ಮತ್ತೊಂದು ಗೊಂದಲಕ್ಕೆ ಎಡೆ ಮಾಡಿಕೊಡೋದು ಬೇಡ ಅನ್ನುವಂಥದ್ದನ್ನ ಸುರ್ಜೇವಾಲಾ ಕೆಲವು ನಾಯಕರಿಗೆ ಕರೆ ಮಾಡಿ ಹೇಳಿದ್ರು ಅನ್ನುವಂಥದ್ದು. ಆ ಒಂದು ಬೆಳವಣಿಗೆ ಆದ ನಂತರದಲ್ಲಿ ವಿದೇಶಕ್ಕೆ ಹೊರಡುವ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಅಂದರೆ 35 ಇದ್ದು 25ಕ್ಕೆ ಬಂತು, 25 ಕೊನೆಗೆ 20ಕ್ಕೆ ಬಂತು. ಆನಂತರ ಶಾಸಕರ ಸಂಖ್ಯೆ 17 ಅಂತ ಆಯಿತು, ಕೊನೆಗೆ ಪರಿಷತ್ನವರು 3 ಜನ ಸೇರಿ 20 ಅಂತ ಆಯಿತು. ಹೀಗೆ ಈ ರೀತಿಯ ಒಂದಷ್ಟು ಗೊಂದಲಗಳು ಆಯಿತು. ಆದರೆ ಇಲ್ಲ, ನಾವು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ನಾವು ಹೋಗ್ತಾ ಇರುವಂಥದ್ದು ಕೂಡ ಖಾಸಗಿಯಾಗಿ ಮತ್ತು ನಮ್ಮ ಕುಟುಂಬ ಜೊತೆಗೆ ಹೋಗ್ತೀವಿ ಮತ್ತು ಸ್ನೇಹಿತರೆಲ್ಲ ಸೇರಿ ಒಟ್ಟಾಗಿ ಹೋಗ್ತಾ ಇದ್ದೀವಿ, ಅದರಲ್ಲೇನು ವಿಶೇಷ ಅಂತ ಹೇಳುವಂಥ ಧೈರ್ಯವನ್ನು ಬಹುತೇಕ ಯಾವ ಶಾಸಕರು ಕೂಡ ತೋರಲಿಲ್ಲ. ಬಹುತೇಕರು ಹೊರಟವರು ಕೂಡ ನಾವು ಹೋಗಲ್ಲ ಅನ್ನುವಂಥದ್ದು, ಕೆಲವರು ನಾವು ಹೋಗ್ತಾ ಇದ್ದೀವಿ, ನಮ್ಮನ್ನು ಯಾವುದೋ ಇಲಾಖೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಗೊಂದಲ ಮೂಡಿಸುವಂಥದ್ದು. ಆದರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ನಮಗೂ ಅದಕ್ಕೂ ಸಂಬಂಧವಿಲ್ಲ, ನಾನು ಹೋಗ್ತಿಲ್ಲ, ನಮ್ಮ ಇಲಾಖೆಯಲ್ಲಿ ಅಷ್ಟು ದುಡ್ಡು ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥದ್ದು. ಹೀಗೆ ಪ್ರತಿಯೊಂದು ನಡೆಯೂ ಕೂಡ ಈ ಶಾಸಕರುಗಳ ನಡೆ ಒಂದು ರೀತಿಯ ಗೊಂದಲಕಾರಿಯಾಗಿತ್ತು, ಒಂದು ರೀತಿಯ ಹೇಳಿಕೆಯನ್ನು ಬದಲಿಸುವ ರೀತಿಯಲ್ಲಿತ್ತು, ಮತ್ತೆ ಇನ್ಯಾರಿಗೋ ಅಂಜಿಕೊಂಡು ಇನ್ಯಾವುದೋ ಮುಲಾಜಿಗೆ ಒಳಗಾಗಿ ಮಾತನಾಡುವಂಥ ರೀತಿಯಲ್ಲಿತ್ತು. ಈ ಎಲ್ಲ ಕಾರಣಗಳಿಗಾಗಿ ಇದು ಮಹತ್ವವನ್ನು ಪಡೆದುಕೊಂಡದ್ದು. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳುವ ರೀತಿಯಲ್ಲಿ ಸಹಜವಾಗಿ ಅಂದರೆ ಹೈಕಮಾಂಡ್ನ ಪರ್ಮಿಷನ್ ಯಾಕೆ ಬೇಕು ಖಾಸಗಿ ಹೋಗಕ್ಕೆ? ಸರಿ, ಅವರು ಹೇಳೋ ರೀತಿ ಸರಿ ಇರಬಹುದು. ಆದರೆ ಮೊದಲು ಯಾಕೆ ಗುಂಪು ಗುಂಪಾಗಿ ಹೋಗ್ಲಿಕ್ಕೆ ಮುಂದಾದ್ರು, ಅದಕ್ಕೆ ಹೈಕಮಾಂಡ್ ಯಾಕೆ ಎಂಟ್ರಿ ಆಯಿತು, ಏನು ವಿಚಾರಗಳು ಸ್ಪ್ರೆಡ್ ಆಯಿತು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಮತ್ತು ಇದು ಯಾರು ಹೊರಗಡೆಯವರಿಂದ ಆಗಿದ್ದಲ್ಲ, ಸ್ವತಃ ಶಾಸಕರುಗಳೇ ಅಲ್ಲಿ ಮಾತನಾಡುವಂಥ ವಿಚಾರದಿಂದ ಈ ಎಲ್ಲ ಬೆಳವಣಿಗೆ ಆಗಿದ್ದಂಥದ್ದು. ಸದ್ಯಕ್ಕೆ ಈಗ ಒಂದು 20 ಜನ ಹೋಗಬಹುದು ಅನ್ನುವಂಥದ್ದು ಇದೆ. ಆದರೆ ಹೋಗುವಂತ ಕದ್ದಿ ಮುಚ್ಚಿ ಹೋಗುವಂಥದ್ದು ಏನಿದೆ ಅನ್ನೋದು ಕೂಡ ಸಹಜವಾದ ಪ್ರಶ್ನೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್. ಶಾಸಕರು ಪ್ರವಾಸಕ್ಕೆ ಹೋಗಬಹುದು, ಆದರೆ ಕಳ್ಳಾಟ ಯಾಕೆ ಆಡ್ತಾ ಇದ್ದೀರಾ ಅನ್ನೋ ನಮ್ಮ ಪ್ರಶ್ನೆ ಅಷ್ಟೇ.